ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಬಾಳೆಕಾಯಿ ಗೊಜ್ಜು ಮಾಡಿರೋದು, ಅದಕ್ಕೆ ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕಿ ಮಾಡಿದ್ದೀನಿ. ಇದು ಬಂದು ಚಪಾತಿ ಮತ್ತು ರೊಟ್ಟಿ ರೈಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಚಪಾತಿಗೆ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಮತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು 5ರಿಂದ 6 ಬಾಳೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ, ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಬೇಕು, ಇಲ್ಲಾಂದರೆ ಕಪ್ಪು ಬರುತ್ತೆ ಅದು. ಮತ್ತು ಅದಕ್ಕೋಸ್ಕರ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಬಿಡಿ. ಇವಾಗ ಮಸಾಲೆ ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿನ ನಾನು ಎಲ್ಲ ಮಸಾಲೆ ಸಾಂಬಾರು ಮಾಡಬೇಕಾದ್ರೆಲ್ಲ ಗೊಜ್ಜು ಆ ಥರದ್ದು ಹಾಕ್ತೀನಿ ನಾನು. ಶುಂಠಿ 1 ಇಂಚು, 4 ಈರುಳ್ಳಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಇದು ಇಷ್ಟು ರುಬ್ಕೋಬೇಕು. ಇವಾಗ ಇದು ಪೌಡ್ರು ಬಂದು ಗರಂ ಮಸಾಲ 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು, 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು. ನಾನು ಈ ಪೌಡ್ರನ್ನ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ, ಬರೀ ಒಗ್ಗರಣೆಗೆ ಹಾಕ್ತೀನಿ ಅಷ್ಟೇ. ಈಗ ಒಗ್ಗರಣೆಗೆ ಆಯಿಲ್ ತೊಗೊಂಡಿದ್ದೀನಿ 4ರಿಂದ 5 ಟೇಬಲ್ ಸ್ಪೂನು ಮತ್ತು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇದಿಷ್ಟು ಈರುಳ್ಳಿ 3 ತೊಗೊಂಡಿದ್ದೀನಿ, ಏಕೆಂದರೆ ಟೊಮೊಟೊ ಎಲ್ಲ ಹಾಕ್ತಾಯಿಲ್ಲ ಇವತ್ತು. ಈರುಳ್ಳಿ, ಆಯಿಲು ಮತ್ತು ಈ ಪೌಡ್ರು ಇದಿಷ್ಟು ನಾನು ಒಗ್ಗರಣೆಗೆ ತೊಗೊಂಡಿರೋದು. ಈಗ ಮೊದಲಿಗೆ ತೋರಿಸಿದ್ನಲ್ಲ ಮಸಾಲೆ, ಅದನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ನೀವು ಹಾಕಿ ನೋಡಿ ಬೇಕಾದರೆ. ನಾವು ಗೋಡಂಬಿ ಹಾಕೋದ್ರಿಂದ ಟೊಮೊಟೊ ಹಾಕೋಬಾರ್ದು, ಅದು ಚೆನ್ನಾಗಿ ಬರೋಲ್ಲ. ಬಟ್ ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಕಡಲೆಕಾಯಿ ಬೇಯಿಸಿಟ್ಟಿದ್ದೀನಿ, ಒಂದು ಬೌಲ್ ತೊಗೊಂಡಿದ್ದೆ. ನಾನು ವಿಸಲ್ ಹಾಕ್ಸಿದ್ದೀನಿ, ಯಾಕೆಂದರೆ ನೆನೆಸಿಲ್ಲ, ಅರ್ಜೆಂಟಿಗೆ ಮಾಡ್ತಿರೋದ್ರಿಂದ ನಾನು ವಿಸಲ್ ಹಾಕ್ಸಿದ್ದೀನಿ. ಇವಾಗ ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ಳೋಣ. ಫಸ್ಟು ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಸಾಸಿವೆ 1/4 ಟೇಬಲ್ ಸ್ಪೂನು ಮತ್ತು ಅರಿಶಿನ 1/4 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಆಯಿಲು ಮತ್ತು ಅರಿಶಿನ, ಸಾಸಿವೆ ಬಿಸಿ ಆಯಿತು. ಇವಾಗ ಈರುಳ್ಳಿ ತೊಗೊಂಡಿದ್ನಲ್ಲ, ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಚಿಕ್ಕದಾಗಿ ರುಬ್ಬಕ್ಕೆ 4, ಒಗ್ಗರಣೆ 3 ಅಂತ ತೊಗೊಂಡಿರೋದು. ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಅದಕ್ಕೆ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ನೋಡಿ ಉಪ್ಪು ಎಷ್ಟು ಬೇಕೋ ನೋಡಿ ತೊಗೊಳ್ಳಿ. ಇವಾಗ ನಾನು ಪೌಡ್ರ್ ತೋರಿಸಿದ್ನಲ್ಲ ನೋಡಿ, ಅದನ್ನು ಆಯಿಲ್ಗೆ ಹಾಕ್ತಾಯಿದ್ದೀನಿ. ನಾನು ಇವತ್ತು ಮಾಡ್ತಿರೋದು ಬಂದು 4ರಿಂದ 5 ಜನಕ್ಕೆ ಆಗೋಷ್ಟು ಮಾಡ್ತಿರೋದು. ಅದಕ್ಕೋಸ್ಕರ ನಾನಿಷ್ಟು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ತಗೊಂಡಿದ್ದೀನಿ. ನೀವು ಮನೇಲಿ ನಿಮ್ಮ ಮನೆಗೆ ಖಾರ ಎಷ್ಟು ಬೇಕೋ ನೋಡಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿದ್ನಲ್ಲ ಬಾಳೆಕಾಯಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಕಡಲೆಕಾಳು ಬೇಯಿಸಿಟ್ಟಿರೋದನ್ನು ಹಾಕೋತಾ ಇದ್ದೀನಿ. ಎರಡನ್ನೂ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಅದರಲ್ಲಿ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರ್ ಹಾಕಿರೋದ್ರಿಂದ ಆಯಿಲ್ಗೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಳ ಹಾಕಿ ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕು. ನೋಡಿ, ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ಮಸಾಲೆ ಹಾಕಿದ ಮೇಲೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಮತ್ತು ನಾನು ಇದಕ್ಕೆ ನೀರು ಚಪಾತಿ ಮತ್ತು ರೊಟ್ಟಿ ಕನ್ಸಿಸ್ಟೆನ್ಸಿಗೆ ಮಾಡ್ಕೊತಾ ಇರೋದ್ರಿಂದ 1 ಗ್ಲಾಸ್ ನೀರು ಹಾಕಿದ್ದೀನಿ. ನೀವು ಗೊಜ್ಜು ಅಂದರೆ ಆ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ತೆಳು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚೋಣ. ಏಕೆಂದರೆ ನಾನು 2 ವಿಸಲ್ ಹಾಕಿಸ್ತೀನಿ ಇದನ್ನು. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಸಲಿಗೆ ಬಿಟ್ಬಿಡೋಣ. ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ನೋಡಿ. ಫೈನಲಿ ಈ ರೀತಿ ಬಂದಿದೆ. ನಾನು ಚಪಾತಿ ಕಾಂಬಿನೇಷನಾಗಿ ಮಾಡಿದ್ದೀನಿ ಇವತ್ತು. ನಾವು ಯಾವಾಗಲೂ ಏನಾದರೂ ಒಂದು ರೆಸಿಪಿ ಹಾಕ್ಬೇಕಾದ್ರೆ ಕಾಮನಾಗಿ ಟೊಮೊಟೊ ಹಾಕ್ತೀವಿ, ಚಕ್ಕೆ ಲವಂಗ ಹಾಕ್ತೀವಿ. ಅದರಲ್ಲೂ ಮಸಾಲೆ ಹಿಟ್ಟು ಮಾಡೋದಾದರೆ ಚಕ್ಕೆ ಲವಂಗ ಎಲ್ಲ ಹಾಕ್ತೀವಿ. ಅದನ್ನೇನು ಹಾಕದೆ ಗೋಡಂಬಿ ಹಾಕಿದರೆ ನಿಮಗೆ ಅದೇನು ಹಾಕೋದೇ ಬೇಕಿಲ್ಲ. ಈ ರೀತಿ ಮಾಡಿ ನೋಡಿ ನೀವು ಮನೇಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.